ನನಗೆ ಶರಣಾಗತರಾಗಿ ನಿಮ್ಮ ಈ ಕೆಟ್ಟ ಕೆಲಸವನ್ನು ಬಿಟ್ಟು ಜ್ಞಾನ ಮಾರ್ಗದಲ್ಲಿ ನಡೆದಿದ್ದೇ ಆದರೂ ನಿಮ್ಮನ್ನು ಕೂಡ ರಕ್ಷಣೆ ಮಾಡ್ತೀನಿ ಅಂತ ಜಗದಂಬೆ ಅಭಯ ವಸ್ತುವನ್ನು ಕೊಟ್ಟಾಗ ಆಗ ಮಹಿಷಾಸುರನ ಮಂತ್ರಿಗಳಾಗಿರ್ತಕ್ಕಂಥ ರಸಿಲೋಮ ರುದ್ರಗ್ರಹ ಹೇಳ್ತಾರ, ರಾಕ್ಷಸರಾದದ್ದು ನಮ್ಮ ಗುಣ ಎಂದಿಗೂ ಜ್ಞಾನದ ಕಡೆಗೆ ಅಲ್ಲ, ದೇವತೆಗಳ ವಿರುದ್ಧವಾಗಿ ನಿಂತವರು ನಾನು. ದೇವತೆಗಳನ್ನ ಗೆಲ್ಲುವುದೊಂದೇ ನಮಗೆ ಆಜ್ಞೆ ಆಗಿದೆ. ಇದು ಮಹಿಷಾಸುರನಿಂದ ದೇವತೆಗಳ ಲೋಕದ ಮೇಲೆ ನಮ್ಮ ರಾಜಾಧಿಪತ್ಯವನ್ನ ಸಾಧಿಸುವುದೇ ನಮ್ಮ ಛಲ. ಹಾಗಾಗಿ ನಮ್ಮೊಂದಿಗೆ ರೊಕ್ಕ ಯುದ್ಧ ಮಾಡಿ ನೀನು ಸಮಯ ವ್ಯರ್ಥ ಮಾಡಬೇಡ, ಸುಮ್ಮನೆ ನಮಗೆ ಶರಣಾಗತಿಯಾಗಿ ಹಿಂದಕ್ಕೆ ಹೋಗು, ನಿಮ್ಮನ್ನು ಕ್ಷಮಿಸಿದ್ದೇನೆ ಅಂತೇಳಿ ರಸಿಲೋಮ ರುದ್ರಗ್ರಹಗಳು ಜಗನ್ಮಾತೆಗೆ ಅಂದಾಗ ಆದಿಶಕ್ತಿ ನಸುನಗುತ್ತಾ ಹೇಳುತ್ತಾಳೆ, ಎಲೆ ರಾಕ್ಷಸರೇ, ಜಗತ್ತಿನಲ್ಲಿರುವ ಎಲ್ಲ ಕುಲಕೋಟಿ ದೇವಾನುದೇವತೆಗಳು, ಪಶು ಪಕ್ಷಿ ಪ್ರಾಣಿಗಳು ಎಲ್ಲವೂ ಸಹಿತ ನನ್ನಿಂದಲೇ ಉತ್ಪತ್ತಿಯಾಗಿ ಕೊನೆಗೆ ನನ್ನಿಂದಲೇ ಲಯವಾಗುವುದು. ಸೃಷ್ಟಿ ಸ್ಥಿತಿ ಲಯಕ್ಕ ಕಾರಣಭೂತಳು ಸಹಿತ ನಾನು. ನನ್ನಿಂದಲೇ ಜಗತ್ತು, ನನ್ನಿಂದಲೇ ನಿತ್ಯ, ನನ್ನಿಂದಲೇ ಸತ್ಯ. ನಾನಿಲ್ಲದೆ ಮತ್ತಾವುದೇ ಜಗತ್ತಿನಲ್ಲಿ ಇಲ್ಲ ಅಂತಂದಾಗ ಜಗನ್ಮಾತೆ ಅಷ್ಟು ತಿಳಿಸಿ ಹೇಳಿದರು. ಮದವನ್ನಾಕ್ತರಾಗಿರ್ತಕ್ಕಂಥ ರಸಿಲೋಮ ರುದ್ರಗ್ರಹಗಳು ಆ ಮಾತೆಯ ಮಮತೆಯ ಮಾತುಗಳನ್ನ ಕೇಳಲಾರದೆ ಜಗನ್ಮಾತೆಗೆ ಶರಣಾಗತ ಆಗದೆ ಜಗನ್ಮಾತೆಯೊಂದಿಗೆ ಯುದ್ಧವನ್ನ ಆರಂಭ ಮಾಡ್ತಾರ. ಅನೇಕ ಕೋಟಿ ರಾಕ್ಷಸರನ್ನ ಜಗದಂಬೆ ತನ್ನ ಕೇವಲ ಖಡ್ಗದಿಂದಲೇ ಸಂಹಾರ ಮಾಡಿದಳು ಅಂತೇಳಿ ಚಿದಾನಂದ ಅವಧೂತರು ಹೇಳ್ತಾರೆ. ಎಷ್ಟೋ ಕೋಟ್ಯಾನು ಕೋಟಿ ರಾಕ್ಷಸರನ್ನ ಕೇವಲ ತನ್ನ ಖಡ್ಗದಿಂದ ಸಂಹಾರ ಮಾಡಿ ರಕ್ತಪಾತವೆಲ್ಲ ಹರಿದು ಸುರಿದು ಕಾಲುವೆ ಅಂತ ಹರಿದು ಹೋಗುತ್ತಿರಬೇಕಾದ್ರೆ ಆದಿಶಕ್ತಿನ ನೋಡಿ ಈಕೆ ಎಂತಹ ಶಕ್ತಿವಂತಳಿರಬಹುದು ಅಂತೇಳಿ ರುದ್ರಗ್ರಹ ಮತ್ತು ರಸಿಲೋಮರು ತಮ್ಮ ಮನಸ್ಸಿನಲ್ಲಿ ವಿಚಾರ ಮಾಡ್ತಾರೆ. ದೇವಾನುದೇವತೆಗಳೊಂದಿಗೆ ಯುದ್ಧ ಮಾಡಿ ಇಂದ್ರಲೋಕ ಪದವಿಯನ್ನೇ ಗೆದ್ದಿದ್ದೇವೆ. ಸಾಮಾನ್ಯ ಸ್ತ್ರೀಯರಾದ ಈ ದೇವಿಯನ್ನ ಗೆಲ್ಲಲಾಗುತ್ತಿಲ್ಲವಲ್ಲ ಅಂತೇಳಿ ಮನಸ್ಸಿನಲ್ಲಿ ವಿಚಾರ ಮಾಡಿ ಈ ದೇವಿಯನ್ನು ದುರ್ಗೆಯೋ ಶಿವೆಯೋ ಸರ್ವೇಶ್ವರಿಯೋ ಕಾಲಮೃತ್ಯೋ ಕಾಳಿಕೆಯೋ ನಮಗೊಂದು ತಿಳಿಯದಂತಾಗಿದೆ ಅಂತೇಳಿ ಆ ರಸಿಲೋಮ ರುದ್ರಗ್ರಹಗಳು ತಮ್ಮಲ್ಲೇ ತಾವೇ ಭಾವಿಸಿಕೊಂಡು ಜಗನ್ಮಾತೆಯೊಂದಿಗೆ ಯುದ್ಧವನ್ನ ಪ್ರಾರಂಭ ಮಾಡಿದಾಗ ಆದಿಶಕ್ತಿ ಅನೇಕ ಅಸ್ತ್ರಗಳನ್ನ ಬಿಟ್ಟು ಕೊನೆಗೆ ರಸಿಲೋಮ ರುದ್ರಗ್ರಹಗಳು ಮಾಯಾಸ್ತ್ರವನ್ನ ಜಗನ್ಮಾತೆ ದೇವಾನುದೇವತೆಗಳ ಮೇಲೆ ಪ್ರಯೋಗ ಮಾಡ್ತಾರೆ. ಆ ಮಾಯಾಸ್ತ್ರವನ್ನ ಪ್ರಯೋಗ ಮಾಡಿದಾಗ ದೇವಾನುದೇವತೆಗಳು ದಿಗ್ಭ್ರಾಂತರಾಗಿ ಹೋಗಿಬಿಡ್ತಾರೆ. ದಿಗ್ಭ್ರಾಂತರಾಗಿ ಹೋದಾಗ ಜಗನ್ಮಾತೆ ಅದಕ್ಕೆ ಪ್ರತಿರೂಪವಾದ ಅಸ್ತ್ರವನ್ನು ಸಹಿತ ಆ ರಸಿಲೋಮ ರುದ್ರಗ್ರಹಗಳ ಮೇಲೆ ಬಿಟ್ಟಾಗ ಮಾಯವೆಲ್ಲ ಕಳೆದು ಹೋಗಿ ಮತ್ತೊಮ್ಮೆ ನಿಶ್ಚಲವಾದ ಸ್ಥಿತಿಗೆ ರಣಮಂಡಲ ಆ ಯುದ್ಧ ಭೂಮಿ ಕಣ್ಣಿಗೆ ಕಾಣಿಸ್ತದೆ. ಕಂಡಾಗ ಆದಿಶಕ್ತಿ ತನ್ನ ಬತ್ತಳಿಕೆಯಲ್ಲಿದ್ದಂತಹ ಬಾಣಗಳನ್ನ ಶಿವ ಕೊಟ್ಟಂತಹ ತ್ರಿಶೂಲ ಶಕ್ತಿಯಿಂದ ಬಾಣವನ್ನ ಪ್ರಯೋಗ ಮಾಡಿ ರಸಿಲೋಮ ರುದ್ರಗ್ರಹಗಳನ್ನ ರುಂಡವನ್ನ ಚೆಂಡಾಡುತ್ತಾಳ ಅಂತ ಹೇಳಿದಾಗ ಆ ರಸಿಲೋಮ ರುದ್ರಗ್ರಹಗಳು ತಮ್ಮ ಅಹಂಕಾರದಿಂದ ನುಡಿಗಳನ್ನ ಜಗನ್ಮಾತೆಯನ್ನ ಎದುರಾಕಿಕೊಂಡು ತಮ್ಮಲ್ಲಿ ಇರ್ತಕ್ಕಂಥ ರಾಕ್ಷಸ ಗುಣವನ್ನ ಉತ್ತುಂಗಕ್ಕೆ ಬೆಳೆಸಿಕೊಂಡು ಜ್ಞಾನದಿಂದ ಬೆಳಗಬೇಕಾದ ಜೀವನವನ್ನ ಅಜ್ಞಾನದಿಂದ ರೂಪಿಸಿಕೊಂಡು ಕೊನೆಗೆ ಜಗನ್ಮಾತೆಯ ಶಸ್ತ್ರಾಸ್ತ್ರಗಳಿಗೆ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದರು ಅಂತೇಳಿ ನಮ್ಮ ಈ 5ನೇ ಅಧ್ಯಾಯದಲ್ಲಿ ಚಿದಾನಂದ ಅವಧೂತರು ಈ ರೀತಿಯಾಗಿ ರಸಿಲೋಮ ರುದ್ರಗ್ರಹಗಳು ಸಂಹಾರ ಆಯ್ತು ಅಂತೇಳಿ ತಿಳಿಸ್ತಾರ. ತದನಂತರ 6ನೇ ಅಧ್ಯಾಯವನ್ನ ಚಕ್ಷುರನನ್ನ ಒಡೆಗೈದಿದ್ದು. 8ನೇ ಅಧ್ಯಾಯ ಬಹಳ ದೊಡ್ಡದೈತಿ. ಅದಾದ ನಂತರ ಚಂಡಾಮಂಡರದು ಅದು ಸಹಿತ ದೊಡ್ಡದು. ರಕ್ತ ಬೀಜಾಸುರ ಸಂಹಾರ ಅದು ಸಹಿತ ದೊಡ್ಡದು. ಶುಂಭಾನಿ ಶುಂಭರು ಅದು ಸಹಿತ ದೊಡ್ಡದು. ಇವರೆಲ್ಲ ಸಣ್ಣ ಪುಟ್ಟ ರಾಕ್ಷಸರುಗಳು. ಇವರ ಬಗ್ಗೆ ಅತಿ ಹೆಚ್ಚಿನ ವಿವರಣೆಯನ್ನ ಚಿದಾನಂದ ಅವಧೂತರು ಅಷ್ಟೇನು ಮಾಡಿಲ್ಲ. ಯಾಕಂದ್ರೆ ಜಗನ್ಮಾತೆಯೊಂದಿಗೆ ಯುದ್ಧ ಮಾಡಕ ಅಷ್ಟು ಶಕ್ತಿ ಬೇಕಲ್ರಿ. ಅಷ್ಟೊಂದು ಶಕ್ತಿಯನ್ನು ಇವ್ರಿಗಿಲ್ಲ. ಇವರು ಕೇವಲ ಮಹಿಷಾಸುರನ ಮಹಿಷ ಪಟ್ಟಣದಲ್ಲಿ
ಸೈನ್ಯಾಧಿಪತಿಗಳಾಗಿ, ಸೇನಾಧಿಪತಿಗಳಾಗಿ, ಮತ್ತೆ ಅಷ್ಟೇ ಅಲ್ಲ ಮುಖ್ಯಮಂತ್ರಿಗಳಾಗಿ ಮಹಿಷಾಸುರ ಹೇಳಿದ್ದ ಕೆಲಸವನ್ನ, ಮಹಿಷಾಸುರ ಕಾಲಿನಂತೆ ತೋರಿಸಿದ ಕೆಲಸವನ್ನ ತಲೆ ಮೇಲೆ ಹೊತ್ತುಕೊಂಡು ಮಾಡುವಂತ ನೀಚರು ಇವರು. ಇವರನ್ನ ಜಗನ್ಮಾತೆ ಅಷ್ಟು ಹೊತ್ತು ತಗೊಂಡು ಸಂಹಾರ ಮಾಡುವಂತ ಅವಶ್ಯಕತೆ ಏನಿದ್ದಿಲ್ಲ. ಹಾಗಾಗಿ ಅವರಿಗೆ ತಿಳಿವಳಿಕೆ ತಿಳಿಸಿ, ತಿಳಿಲಾರ್ದಕ್ಕಾಗಿ ಅವರನ್ನು ಸಂಹಾರ ಮಾಡಿ ಜಗದೀಶ್ವರಿ ಮತ್ತೆ ಯುದ್ಧಕ್ಕೆ ಪ್ರಾರಂಭ ಮಾಡ್ತಾಳ. ಹೀಗಿದ್ದಾಗ ಮಹಿಷಾಸುರನನ್ನ ಸೈನ್ಯವೆಲ್ಲ ಸಂಹಾರ ಆದ ಮೇಲೆ, ರಸಿಲೋಮ ರುದ್ರಗಳು ಕೂಡ ಸಂಹಾರ ಆದ ಮೇಲೆ ಮತ್ತೊಮ್ಮೆ ಯುದ್ಧಕ್ಕೆ ಮಹಿಷಾಸುರ ಚಕ್ಷುರ ಅಂತಕ್ಕಂಥ ಮಹಾದೈತ್ಯನನ್ನ ಜಗದಂಬೆಯ ಯುದ್ಧ ರಣರಂಗಕ್ಕೆ ಕಳಿಸ್ತಾನ ಅಂತ ಅಧ್ಯಾಯವನ್ನ ನಾವು ಶ್ರವಣ ಮಾಡೋಣ. ಶಿವಸಾಂಬ ಜಯಮ ಪಾರ್ವದೇವತಿ ಶಿವಹರ ಮಹಾದೇವ್ ಆದಿಶಕ್ತಿ ದುರ್ಗಾ ಪರಮೇಶ್ವರಿ ಮಾತಾ ಕೆ. ಓಂ ಶ್ರೀ ಗುರು ಬಕರೇಶ್ವರ ಸ್ವಾಮಿ ಮಹಾರಾಜ್ ಕೆ ಜಯ. ಮಂಗಳಂ ಜಯ ನಮಃ ಪಾರ್ವದೇವತಿ ಶಿವಹರ ಮಹಾದೇವ್.